ಸೊ ಈಗ ನಾನು ಈ ಎಲೆಗಳನ್ನ ಕಿತ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಬುಡ್ಡಿ ಮಕ್ಕಳು ಅಪರೂಪಕ್ಕೆ ಬಂದು ಇವತ್ತೇನು ಪಾತ್ರೆ ಗಿತ್ರಲ್ಲಿ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು ಚಿಕ್ಕ ಕಾಯಿ ಬಿಟ್ಟಿತ್ತು, ಅದನ್ನ ಕೆತ್ಬಿಟ್ಟು ಎಳ್ನೀರು ತೆಗೆದುಬಿಟ್ಟು. ಸೊ ಇದೆ ಮನೆ ನಮ್ಮ ಅಣ್ಣವ್ರದ್ದು. ಅಲ್ಲಿ ಆಗ್ತಿರೋದೆ ಮೋಲ್ಡು. ಇಲ್ಲಿ ಏಯ್ ನೋಡ್ದಾ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಸ್. ಇವತ್ತು ವ್ಲಾಗ್ನ ನಮ್ಮ ತೋಟದ ಮನೆಯಿಂದ ಶುರು ಮಾಡ್ತಿರೋದು. ನಮ್ಮ ತೋಟದಲ್ಲಿ ನಿಂತ್ಕೊಂಡು ಬೆಳಗ್ಗೆ ಅದ್ಭುತವಾದ ಕಾಫಿ ಕುಡಿತಾ ಇದ್ದೀನಿ. ಆ್ಯಂಡ್ ಇವತ್ತು ಒಬ್ಬನೇ ಕುಡಿತಾಯಿಲ್ಲ ಕಾಫಿನ, ನನ್ನ ಹೆಂಡತಿ ಇದ್ದಾಳೆ. ಲಾಸ್ಟ್ ವ್ಲಾಗ್ ಯಾರ್ಯಾರು ನೋಡಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ, ಮೋಸ್ಟ್ಲಿ ಡ್ಯಾಡಿ ಮಮ್ಮಿಗೆ ಬಂದಿಲ್ಲ. ಇದು ಮೊದಲನೇ ಸಾರಿ ನಾನು ನನ್ನ ಹೆಂಡತಿ ಈ ಥರ ಸಪ್ರೇಟಾಗಿ ನಮ್ಮ ತೋಟದ ಮನೆಗೆ ಬಂದಿರೋದು. ಯಾವ ಥರ ಇತ್ತು ನಿನ್ನೆ ನಮ್ಮ ಕೆಲಸಗಳು ಏನು ಎಲ್ಲ ನೆನೆ ವ್ಲಾಗಲ್ಲಿ ನೋಡಿ. ಸೊ ಬಾಡಿ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಫುಲ್ಲು ನೋವು, ಕೂರಕ್ಕಾಯ್ತಲ್ಲ ಎದೊಳಕ್ಕಾಯ್ತಲ್ಲ ನನಗೆ. ಸೊ ಅಪರೂಪಕ್ಕೆ ಇವೆಲ್ಲ ಮಾಡಿದಾಗುತ್ತೆ. ಬಟ್ ನಮಗೆ ಇವಾಗ ರೆಸ್ಟು ಸಿಗಲ್ಲ, ಓಕೆನಾ. ಇವತ್ತು ಮಾಡಬೇಕು ಕೆಲಸನ, ಮುಗಿಸ್ಬೇಕು ಕೆಲಸನ, ಸುಮಾರು ಕೆಲಸಗಳಿದ್ದಾವೆ. ಸೊ ಅವೆಲ್ಲ ಹೋಗ್ತಾ ನೋಡಿರಂತೆ. ನಿನ್ನೆ ಸೀನ್ ಆಯಿತು ಎಲ್ಲ ನೋಡಿ, ನಿನ್ನೆ ವ್ಲಾಗ್ ಮಜಾ ಇದೆ, ಓಕೆನಾ. ಸೊ ಆ ಸೀನ್ ಆಗಿದ್ದಕ್ಕೆ ಏನೋ ರೀಪ್ಲೇಸ್ಮೆಂಟಲ್ಲಿ ತಂದಿಟ್ಟಿದ್ದೀನಿ, ಅದನ್ನು ಮಾಡಬೇಕು, ಏನೇನೋ ಇದ್ದಾವೆ, ಓಕೆನಾ. ಸೊ ಹೋಗ್ತಾ ಗೊತ್ತಾಗುತ್ತೆ ನಿಮಗೇ. ಸೊ ಮರಿದಂಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಮ್ಮ ಚಾನಲ್ಗೆ. ಚಿಯರ್ಸ್. ಈಗ ಸದ್ಯಕ್ಕೆ ನಿಮ್ಮ KGK ಬ್ಯಾಕ್ ಟು ಫಾರ್ಮ್ ನಿನ್ನೆ ಯಾವ ಥರ ರೆಡಿಯಾಗಿದೆ, ಈಗಲೂ ಅದೇ ಥರ ಯಾವ ಥರ ಯೂನಿಫಾರ್ಮ್ ಥರ ಅಂದ್ಕೊಳ್ಳಿ ಇಲ್ಲಿಗೆ ಬಂದರೆ. ಆ್ಯಂಡ್ 9:15ಗೆ ಕರೆಂಟನ್ನು ಕೊಡಬೇಕಿತ್ತು. ಶಾರ್ಪ್ 9:15 ಆಗಿದೆ, ಆದರೂ ಕರೆಂಟ್ ಇನ್ನೂ ಬಂದಿಲ್ಲ. ತೆಗಿಬೇಕಾದ್ರೆ ಮಾತ್ರ 1 ನಿಮಿಷ ಮುಂಚೆನೇ ತೆಗೆದುಬಿಟ್ಟಿರ್ತಾರೆ, ಕೊಡಬೇಕಾದ್ರೆ ಕರೆಕ್ಟ್ ಟೈಮ್ ಕೊಡಲ್ಲ ನೋಡು. ಸೊ ಕರೆಂಟ್ಗೋಸ್ಕರ ಕಾಯ್ತಾ ಇದ್ದೀನಿ. ತಿಂಡಿ ಏನೂ ಮಾಡಿಲ್ಲ. ಹೌದಾ, 1 ನಿಮಿಷದಲ್ಲಿ ಬರುತ್ತೆ ಅಂತೀಯಾ? ನೆನ್ನೆ ಅದೇ 1 ನಿಮಿಷದ ಮುಂಚೆನೇ ತೆಗೆದಿದ್ದು, ಅದನ್ನೇ ಹೇಳಿದ್ದು. ಸೊ ನೋಡೋಣ, ಸದ್ಯಕ್ಕೆ ಅಷ್ಟೇ ಪ್ಲ್ಯಾನು. ನೆನ್ನೆ ತೋಟಕ್ಕೆಲ್ಲ ನೀರು ಬಿಡ್ತಾಯಿದ್ದೆ. ಸೊ ಅದು ಅರ್ಧಕ್ಕೆ ನಿಂತಿತ್ತು, ಬಿಕಾಸ್ ಕರೆಂಟ್ ಹೋಗಿತ್ತು ಅಂತ ಅಂದ್ಬಿಟ್ಟು. ಸೊ ಇವಾಗ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಇವಾಗ ನಮ್ಮ ಅಣ್ಣಯಿಂದ ಕಾಲ್ ಬಂದಿದೆ. ಸೊ ಅವರು ಮೋಲ್ಡ್ ಹಾಕಿಸ್ತಾ ಇದ್ದಾರಂತೆ. ಸೊ ಬನ್ನಿ ಅಂತ ಹೇಳಿದ್ದಾರೆ, ಅಲ್ಲಿಗೂ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಏನೇನಾಗುತ್ತೆ ನೋಡೋಣಂತೆ. ಸೊ ಮೋಸ್ಟ್ಲಿ ಈ ಕೆಲಸನ ಅರ್ಧಕ್ಕೆ ನಿಲ್ಲಿಸಿ, ಕರೆಂಟ್ ಇದ್ರೂ ಅರ್ಧಕ್ಕೆ ನಿಲ್ಲಿಸಿ ಹೋಗೋವಂಥ ಪರಿಸ್ಥಿತಿ ಬರಬಹುದು. ನಾನು ಬಂದಿದ್ದೀನಿ. ಹಾಂ, ಸೇಮ್ ಹಾರ್ಸ್ ರೈಡಿಂಗ್ ಅಲ್ಲಿ ಹೋಗ್ತಾರಲ್ಲ, ಹಂಗೆ ಕಾಣ್ತಾ ಇದ್ದೀರಾ. ಹೌದಾ? ನೆನ್ನೆನೂ ಹೇಳಿದ್ದೀನಿ, ನೀವು ಅಲ್ಲಿ ನೀರು ಬಿಡ್ಬೇಕಾದ್ರೆ ಲಾಗಲ್ಲಿ ಹೇಳಿದ್ರಿ ನೀವು. ಮತ್ತಾ ಪಕ್ಕನಾ? ಲೆಟ್ಸ್ ಗೋ ಗೈಸ್. ಕೆಲಸ ಸ್ಟಾರ್ಟ್, ನಮ್ಮದು ಡ್ಯೂಟಿ ಸ್ಟಾರ್ಟ್, ಶಿಫ್ಟು. ಸದ್ಯಕ್ಕೆ ಈ ಮರಕ್ಕೆ ಹೋಗಿ ಅಂತ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಹಿಂಗೆ ಬಿಡಲ್ಲ ನಾನು, ಅಲ್ಲಿ ಪೈಪ್ ಕಾಣ್ತಿದೆಯಲ್ಲ, ಆ ಪೈಪಲ್ಲಿ ಬಿಡ್ತಾ ಇರೋದು. ಸೊ ಇಲ್ಲೇ ಇರೋದು ಬೆಂಡ್ಗಳು ಇಲ್ಲಿಂದ ಅಲ್ಲಿವರೆಗೂ ಸ್ಟ್ರೆಚ್ ಆಗಬೇಕು. ಸೊ ಮೋಸ್ಟ್ಲಿ ಅಕಸ್ಮಾತ್ ಏನಾದ್ರು ಈ ಪೈಪಿಂದ ಆಗಲಿಲ್ಲ ಅಂದರೆ ಅಲ್ಲಿ ಇನ್ನೊಂದು ಪೈಪ್ ಇದೆ ನೋಡಿ. ಸೊ ಆ ಪೈಪಿಗೆ ಕರೆಕ್ಟ್ ಮಾಡಿಬಿಟ್ಟು ಅಲ್ಲಿವರೆಗೂ ಬಿಡಬೇಕು. ಸೊ ಬರೀ ಆಲ್ಮೋಸ್ಟ್ ಒಂದು 90-97 ಅಡಿ ಹತ್ರ ಆಲ್ಮೋಸ್ಟ್ 100 ಅಡಿ ಅಂದ್ಕೊಳ್ಳಿ, ಓಕೆನಾ. ಈ 30 ಮೀಟ್ರ್ ಅಂದರೆ ಎಷ್ಟು ಅಡಿ ಲೆಕ್ಕ ಹಾಕೊಳ್ಳಿ ಗೈಸ್, ಮ್ಯಾಥ್ಸಲ್ಲಿ ವೀಕ್ ನಾನು. ಸೊ ಅಷ್ಟಡಿ ಇದೆ ಪೈಪು, ಇಲ್ಲಿಂದ ಅಲ್ಲಿವರೆಗೂ ಇಟ್ಕಲ್ಲ. ಸೊ ಅಲ್ಲಿಂದ ಒಂದು ತೊಗೊಂಡ್ರೆ ಕ್ಲೀನಾಗಿ ಇಟ್ಕುತ್ತೆ. ಈ ಡೈರೆಕ್ಷನಲ್ಲಿ ಹಿಂಗೆ ಕುಡ್ಸ್ಕೊಂಡು ಹೋಗ್ಬೇಕು. ಇದು ಫುಲ್ ಕಂಪ್ಲೀಟ್ ಆಗಿದೆ. ಈ ಥರ ಪ್ರತಿಯೊಂದು ಮರಕ್ಕೂ ಗುಣಿ ಮಾಡಬೇಕು, ನೀರು ನಿಲ್ಲೋ ಥರ ಮರ ಸುತ್ತ. ಕಷ್ಟ. ಅದರಲ್ಲೂ ನೆನ್ನೆ ಒಂದು ಸ್ವಲ್ಪ ಎನರ್ಜಿ ಇತ್ತು ಅಂತ ಅನಿಸ್ತಾ ಇದೆ, ಇವತ್ತು ಸುಸ್ತಾಗ್ತದೆ. ಮಸಲ್ಸ್ ಎಲ್ಲ ನೆನ್ನೆ ಏಟ್ ತಿಂದ್ಬಿಟ್ಟಿದ್ದಾವೆ, ಚೆನ್ನಾಗಿ ಸ್ಟ್ರೈನ್ ಮಾಡಿಬಿಟ್ಟಿದ್ದೀನಿ, ಎಕ್ಸ್ಟ್ರೀಮ್ಗೆ ತೊಗೊಂಡೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇವತ್ತೊಂದು ಚೂರು ಕಷ್ಟ ಅನ್ನಿಸ್ತಾ ಇದೆ. ರೆಗ್ಯುಲರಾಗಿ ಮಾಡಿದ್ರೆ ಯಾವುದು ಕಷ್ಟ ಅಲ್ಲ, ಬಟ್ ನಾವು ಮಾಡೋದಲ್ಲ, ಅದಕ್ಕೆ ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇದೆ. ಹಿಂಸೆ ಅನ್ನೋದಕ್ಕಿಂತ ಖುಷಿ ಇದೆ ಮಾಡೋದಕ್ಕೆ, ಬಟ್ ನಮ್ಮ ತೋಳು ಬಲ ಕೊಡ್ತಾಯಿಲ್ಲ ಇದನ್ನು ಮಾಡೋಕ್ಕೆ. ಸ್ವಲ್ಪ ಹೊಡ್ಕೊತಾ ಇದೆ, ನೀರು ಜಾಸ್ತಿ ಆಯಿತು. ಸೊ ಈಗ ನಾನು ಈ ಎಲೆಗಳನ್ನ ಕಿತ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಹಸುವಾಗಿದೆ, ತಿಂಡಿಯನ್ನು ತಿನ್ನಬೇಕು. ಫುಲ್ ಕತ್ಲು ಕಾಣ್ತಿರ್ತೀನಿ, ಇವಾಗ ಬೆಟ್ರ್ ಅನ್ಕೋತೀನಿ. ಸೊ ತಿಂಡಿಯನ್ನು ತಿನ್ನಬೇಕು ನಾವು, ಹಾಗಾಗಿ ಇದರಲ್ಲಿ ತೊಳ್ಕೊಳ್ಳೋಣ. ಈ ಥರ ಎಲ್ಲ ಸಣ್ಣ ವಯಸ್ಸಲ್ಲಿ ಮಾಡಿದ್ದು, ಅದೆಲ್ಲ ಆದಮೇಲೆ ಅವಕಾಶನೇ ಸಿಕ್ಕಿಲ್ಲ.
ಇವತ್ತು ಫೈನಲಿ ಈ ಥರ ನೇಚರಲ್ಲಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡುವ ಭಾಗ್ಯ ಸಿಗ್ತಾ ಇದೆ ನಮಗೆ. ಇದೇ ಮೇನ್ ರೋಡು ಗೈಸ್, ಓಕೆನಾ? ಎಲ್ಲರಿಗೂ ಕ್ವೆಶ್ಚನ್ನು ನೋಡ್ಕೊಂಡು ಹೋಗ್ತಾರೆ, ಅಲ್ಲ ಇವ್ರು ಬರೋದೇ ಇಲ್ಲ ಊರಿಗೆ, ತೋಟ ಗೀಟ ಅಂತ ನೋಡೋದೇ ಇಲ್ಲ, ಬುಡ್ಡಿ ಮಕ್ಕಳು ಅಪರೂಪಕ್ಕೆ ಬಂದು ಇವತ್ತೇನು ಪಾತ್ರೆ ಗೀತ್ರೆಲ್ಲ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ ಅಂತ ನೋಡ್ಕೊಂಡು ಹೋಗ್ತಾವ್ರೆ. ತಗೊಳ್ಳಿ ಮೇಡಮ್, ನಮಗೆ ನೀವು ತಂದಿರುವ ಪ್ಲೇಟ್ ಬೇಡ, ಓಕೆನಾ? ಎಲ್ಲ ಇಟ್ಬಿಟ್ಟು ಕೊಡ್ತೀನಿ ತಿನ್ನಿ. ಸರಿ, ಏನೋ ಮಾಡು, ಆಯ್ತು. ಈ ಕಡೆ ನಾನು ಹೆಂಡತಿ ತಂದಿರೋದು ವೇಸ್ಟ್ ಆಗಬಾರ್ದು, ಅವಳಿಗೆ ಅರ್ಥ ಆಗಿಬಿಡುತ್ತೆ. ಇವಾಗ ನನಗೆ ಬೇಡ ಅಂದರೆ ನನ್ನ ಮೇಲೆ ರೈಸ್ ಆಗ್ಬಿಡ್ತಾಳೆ, ಅದಕ್ಕೆ ಬೇಡ ಇರಲಿ, ಅವಳದು ನಡಿಬೇಕು, ನಮ್ಮದು ನಡಿಬೇಕು, ನಡ್ಸೋಣ. ಸೊ ಇವತ್ತು ನಮಗೆ ತಿಂಡಿ ನೀಡಲು, ಸರಿ ತಿಂಡಿ ಏನೋ ಸುಸ್ತಾಗ್ಬಿಟ್ಟಿದೆ, ಇದು ಏನೇನು ಮಾತಾಡ್ತಿದ್ದು ನನಗೆ ಗೊತ್ತಿಲ್ಲ. ಸೊ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಚಿತ್ರಾನ್ನ, ಟೊಮೆಟೊ ಚಿತ್ರಾನ್ನ. ಓಕೆ ಮೇಡಮ್, ಟೊಮೆಟೊ ಚಿತ್ರಾನ್ನ ಸಮಾಧಾನ? ಟೇಸ್ಟ್ ಮಾಡಿ. ನಾನು ಮಾಡಿದ್ದೀನಿ ಆಲ್ರೆಡಿ. ಮಾಡ್ಬಿಟ್ಟಾ? ನೀವು ಮಾಡಿ. ಏನಾದ್ರು ಒಂದು ರೌಂಡ್ ತಿನ್ಕೊಂಡು ಏನಾದ್ರು ಬಂದ್ಬಿಟ್ಟಾ? ಇಲ್ವಾ? ಚೆನ್ನಾಗಿ ಹಸುವಾಗಿರೋದಕ್ಕೆಲ್ಲ ಹೋಗುತ್ತೆ. ಜೋಳ ಹೊಡಿತಾ ಇದ್ದಾರೆ ದನಗಳಿಗೆ, ಪುಡಿ ಮಾಡ್ಕೊಂಡು ತೊಗೊಂಡೋಗ್ತಾರೆ, ಅದನ್ನು ಸೈಡು ತೋಟದವ್ರು ಮಾಡ್ತಾಯಿದ್ದಾರೆ. ಫುಲ್ಲು ಸೌಂಡು. ಸೊ ಈಗ ನಾವು ಕೈಯನ್ನು ತೊಳೆಯೋಣ. ತಿಂಡಿ ಎಲ್ಲ ಮುಗೀತು. ಗೈಸ್, ಇವತ್ತು ಡೇಟು ಅದೇ ರಿಪೀಟ್ ಆಗ್ತಾಯಿದೆ. ಮಜ್ಜಿಗೆ, ಫೋನು ಎಲ್ಲ ಬರ್ತಾಯಿದೆ. ಆಫ್ಟರ್ ಎ ಸ್ಮಾಲ್ ಡಿಸ್ಟರ್ಬೆನ್ಸ್ ಬ್ರೇಕ್ ಈಗ ನಾವು ಅದೇ ಕಂಟಿನ್ಯೂ ಮಾಡ್ತಾಯಿದ್ವಿ. ಟೈಮು 12:30 ಆಗಿದೆ. ಎಷ್ಟು ಗಂಟೆಗೆ ಹೋಗೋದು ನಮ್ಮ ಅಣ್ಣನ ಮನೆಗೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, ಡೌಟಲ್ಲಿದೆ. ಹೋಗಲೇಬೇಕು, ಮಿಸ್ ಅಂತೂ ಮಾಡಲ್ಲ. ಹೋಗ್ತೀನಿ. ಬೆಳಗ್ಗೆ ಫೋನ್ ಮಾಡಿದ್ರು ಅಣ್ಣ, ಸ್ವಲ್ಪ ಇವಕ್ಕೆಲ್ಲ ನೀರು ಕುಡಿಸ್ಬಿಟ್ಟು ಅದಾದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಾಡಿ ಎಲ್ಲ ವೀಕ್ ಆಗ್ಬಿಟ್ಟಿತ್ತು. ಇವಾಗ ತಂಪಾಯ್ತಾ? ಮಜ್ಜಿಗೆ ಕುಡಿದಿದ್ದು? ತಂಪಾಯ್ತು, ಫುಲ್ ತಂಪು ಕೂಲ್. ಯಾವ್ದು ಬರ್ತಿದ್ದು? ತಂಪು ಕೂಲ್ ಯಾರಿಗೆ? ಯಾವ್ದೋ ಸೋಪಾ ಪೌಡರ? ಸಿಂತಾಲ್ ಪೌಡರ್ದು ಸೋಪ್ದು. ಹೌದಾ? ಗೈಸ್, ಯಾವ್ದು ಹೇಳಿ, ನೀವು ಕಮೆಂಟ್ ಮಾಡಿ, ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ? ನನಗೆ ಪಕ್ಕ ಗೊತ್ತಾನೆ, ಇದು ಸೊಪ್ಪು ಹೇಳ್ತಾವಳೆ ಆಯ್ತಾ? ಇನ್ನೇನು ಸಿಂತಾಲ್ ಅಂದರೆ, ಸಿಂತಾಲ್ ಎಲ್ಲ ಇವಾಗ ಬಂದಿರೋದು, ಅವಾಗಲೇ ಯಾವುದೋ ಬೇರೆದು ಗೊತ್ತಾಗಿದ್ದು. ಪೌಡರ್ದೇ ಯಾವುದೋ ಗೊತ್ತಿಲ್ಲ, ಕಮೆಂಟ್ ಮಾಡಿ ಗೈಸ್, ಓಕೆನಾ? ಕರೆಕ್ಟಾಗಿ ಸಿಂತಾಲ್ದಂತೂ ಅಲ್ಲ ಗೊತ್ತು, ಯಾವೆಲ್ಲ ಇವಾಗ ಬಂದಿರೋದು, ಅವಾಗಿತ್ತ ಗೊತ್ತಿಲ್ಲ. ಗೈಸ್, ನಾನಿಲ್ಲಿ ನೀರು ಬಿಡ್ತಾಯಿದ್ರೆ ನಾನು ಹೆಂಡ್ತಿ ನೋಡ್ರಿ ಒಂದು ಸಾಧನೆ ಮಾಡಿದ್ದಾಳೆ. ಮೇಲ್ಗಡೆಯಿಂದ ಒಂದು ಚಿಕ್ಕ ಕಾಯಿ ಬಿಟ್ಟಿತ್ತು, ಅದನ್ನ ಕೆತ್ಬಿಟ್ಟು ಎಳ್ನೀರು ತೆಗೆದುಬಿಟ್ಟು ಟೇಸ್ಟ್ ನೋಡಿದ್ರೆ ತಾನೆ ಒಗ್ರು ಆ ಸೌಂಡು ಗೈಸಲ್ಲಿ ಸಿಕ್ಕಾಬಟ್ಟೆ. ಬೊಂಬ್ಲಿ ಇಷ್ಟು ಬೇಗ ಬರುತ್ತಾ? ವಾಪಸ್ ನಾವು ಮನೆಗೆ ಬಂದಿದ್ದೇವೆ. ಏನಕ್ಕೆ ಅಂದರೆ ಇವತ್ತು ಶಿಫ್ಟು ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ, ಕರೆಂಟ್ ಹೋಗ್ಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ನಾವು ಬೆಳಗ್ಗೆಯಿಂದ ಅನ್ಕೋತಿದ್ವಲ್ಲ, ನೆಂಟರ ಮನೆಗೆ ಹೋಗ್ಬೇಕು ಅಂತ, ಅಣ್ಣನ ಮನೆಗೆ ಹೋಗ್ಬೇಕು ಅಂತ. ಅದಕ್ಕೆ ಕರೆಂಟು ಎಷ್ಟೊತ್ತು ಮಾಡ್ತೀಯ, ಹೋಗು ಸ್ವಲ್ಪ ನಿಮ್ಮ ಅಣ್ಣನ ಮನೆಗೆ ಅಂತ ಅಂದ್ಬಿಟ್ಟು ಕರೆಂಟ್ ತೆಗ್ದಿರೋ ಥರ ಇದೆ ಇವತ್ತು. ನಿನ್ನೆ ಅಂತೂ ಹೋಗಿರಲಿಲ್ಲ, ಇವತ್ತು ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಮನೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದ ಟೈಮ್ಗಿಂತ ಸ್ವಲ್ಪ ಜಾಸ್ತಿನೇ ಆಯಿತು, ಲೇಟ್ ಆಯಿತು. ಆಮೇಲೆ ಪಟ್ ಅಂತ ಹೇಳ್ಬಿಟ್ಟು ಕರೆಂಟ್ ಬಂದ್ಬಿಡ್ತಾ, ಮತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲಸನ. ಸೊ ಇವಾಗ 3 ಗಂಟೆ ಆಗಿದೆ. ಇದಕ್ಕಿಂತ ಲೇಟ್ ಮಾಡ್ತಾರೆ ನಮ್ಮ ಹೊಟ್ಟೆಪಾಡು ನೋಡಬೇಕಲ್ವಾ. ಸೊ ನಮ್ಮ ಅಣ್ಣ ಆ್ಯಕ್ಚುಲಿ ಕರೆದಿರೋದು ಬೇಗ ಬನ್ನಿ ಅನ್ನೋದು ರೀಸನ್ನೇ ಊಟಕ್ಕಿಲ್ಲಿಗೆ ಬನ್ನಿ ಅನ್ನೋ ಥರ, ಆದರೆ ಅವ್ರ ಮನೆಗೇ. ಸೊ ಅದು ಕರೆಕ್ಟ್ ಟೈಮ್ಗೆ ಹೋದರೆ ಬೆಟರು. ಲೇಟ್ ಆಗಿದೆ, ಇದಕ್ಕಿಂತ ಲೇಟ್ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಪಟ್ಟ ಅಂತ ಹೊರಟ್ಬಿಟ್ಟಿದ್ದೀವಿ. ಲೆಟ್ಸ್ ಗೋ. ಹೇಳೀಗ ಮೋಲ್ಡ್ ಹಾಕಾಗಿದೆಯಾ? ಆಗ್ತಾವ್ರ? ಇಲ್ಲಿಂದ ಕಾಣಿಸ್ಬಿಡ್ತವ ಗೈಸ್. ನಾನು ಹಾಕಾದ್ಮೇಲೆ ಹೋಗೋ ಥರ ಆಗುತ್ತೇನೋ ನಮ್ಮದು ಅಂತ ಅನ್ಕೊಂಡೆ. ಇಲ್ಲ, ಮೋಸ್ಟ್ಲಿ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಇನ್ನು ಆಗ್ತಾನೇ ಇದ್ದಾರೆ, ನಾವು ಬೇಗನೆ ಬಂದಿದ್ದೀವಿ. ಸೊ ಇದೆ ಮನೆ ನಮ್ಮ ಅಣ್ಣವ್ರದ್ದು, ಅಲ್ಲಿ ಆಗ್ತಿರೋದೆ ಮೋಲ್ಡು. ತೆಂಗಿನ ಮರದ ಕೆಳಗಡೆ ನಿಲ್ಸಿದ್ದೀನಿ. ಏನು ಬೀಳೋ ಥರ ಇಲ್ವಾ? ಇಲ್ಲ, ಯಾವುದೂ ಇಲ್ಲ. ಏನು ಬಿಸಿ ಹೊಡಿತೆ, ಕಣ್ಣೇ ಕಾಣ್ತಾ ಇಲ್ಲ. ನನಗೆ ಮಾತ್ರ ಎಲೆ ಕೊಟ್ಟರು. ಬಂತು ಎಲೆ ಬಂತು. ನಾನು ಹೇಳೋ ಅಷ್ಟಲ್ಲಿ ಬಂದ್ಬಿಡ್ತು. ಅಲ್ಲ, ನನಗೆ ಬರುತ್ತೆ ಆಮೇಲೆ.
ಟಣ ಅಂತ ಹಂಗೆ ಹೋಗ್ತಾ ಇದ್ವಿ. ಅದೇ ಟೈಮಿಗೆ ಈ ತೋಟದಲ್ಲಿ ನಮ್ಮ ಕಾರ್ ನಿಲ್ಸಿದ್ವಿ. ಇಲ್ಲಿ ನೋಡಿದ್ರೆ ನವಿಲು. ಸೊ ಈಗ ಇಲ್ಲಿ ಮೋಲ್ಡೆಲ್ಲ ಹಾಕಿ ಮುಗೀತು. ಇದ್ವಿ, ಊಟ ಗೀಟ ಎಲ್ಲ ಮಾಡಿದ್ವಿ. ಹೌದಾ, ಮಾಡಿದ್ವಾ? ಹ್ಞೂ ಅಂತಿದ್ಯಾ? ನಿನಗಲ್ಲ ಹೇಳ್ತಿರೋದು, ಆಗಲ್ಲ ಹೇಳ್ತಿರೋದು. ಸೊ ಈಗ ನಾನು ನಮ್ಮ ಇನ್ನೊಬ್ಬರು ಅಣ್ಣ ಇದ್ದಾರೆ, ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೊಂದು ವಿಸಿಟ್ ಹಾಕ್ಬಿಟ್ಟು ಅದಾದಮೇಲೆ ಮತ್ತೆ ಇಲ್ಲೇ ಬನ್ನಿ ಅಂತ ಹೇಳ್ತಾವ್ರೆ. ನೋಡೋಣ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಮ್ಮ ಇನ್ನೊಬ್ರು ಅಣ್ಣ ಇದ್ದಾರಲ್ಲ ಅವ್ರ ಮನೆಗೆ ಒಂದು ವಿಸಿಟ್ ಹಾಕಿ ಬರೋಣ ಅಂತ ಹೊರಟಿದ್ದೀವಿ. ಬಾಯ್. ಅದು ಕೂರ್ದಾರೆ ಅಲ್ಲೇ ನಿಂತಿದೆಯಲ್ಲ, ಎಲ್ಲಿ ಏಯ್ ನೋಡ್ದಾ ಬಂದ ತಕ್ಷಣ? ಹಾಂ, ಏಯ್ ಏನಿಲ್ಲ ಅದು ಗೈಸ್. ನೋಡಿ ನಾನು ಹೆಂಡತಿ ಜೊತೆ ಫ್ರೆಂಡ್ ಆಗಿಬಿಟ್ಟಿದ್ದಾನೆ, ಇವಾಗ ಬೊಗಳ್ತಾ ಇಲ್ಲ ಅಂತ ಹೇಳಕ್ಕೆ ಬಂದೆ. ನೋಡ್ರೆ ಬುದ್ಧಿ ತೋರಿಸ್ಬಿಟ್ಟ. ಗೈಸ್ ನಮಸ್ಕಾರಗಳು. ಈಗ ರಾತ್ರಿ ಆಗಿದೆ, ಫುಲ್ಲು ಕತ್ತಲು. ಈಗ ಸದ್ಯಕ್ಕೆ ನಾವು ನಮ್ಮ ಮನೆಗೆ ವಾಪಸ್ ಬಂದಿದ್ದೇವೆ. ಸುಮ್ಮನೆ ಖಾಲಿ ರೋಡು, ಸುಮ್ಮನೆ ಯಾರು ನಡೆಯೋದು. ಲೇಟ್ ಆಗೋಯ್ತು. ಅಲ್ಲೇ ಮಾತಾಡಿಕೊಂಡು ಕಷ್ಟ ಸುಖನ ಹರಟೆ ಹೊಡ್ಕೊಂಡು